ಗಾಗಿ ಸಿದ್ದರಾಮಯ್ಯ ಅವರು ಅರಸು ಅವರ ದಾಖಲೆ ಸರಿಗಟ್ಟಿದ್ದು ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಹೀಗೆ ತೋರಿಸ್ತಾ ಇದೀವಿ ನೋಡಿ. ನಾಟಿ ಕೋಳಿ ಬಿರಿಯಾನಿ ವಿತರಣೆ ಮಾಡಲಾಗಿದೆ. ಮೈಸೂರಿನಲ್ಲಿ ಸಿಎಂ ಭಾವಚಿತ್ರಕ್ಕೆ ಅಭಿಷೇಕವನ್ನ ಮಾಡಲಾಗಿದೆ. ಕಲಬುರಗಿಯಲ್ಲಿ ಅಭಿಮಾನಿಗಳಿಂದ ಬಾಡೂಟ, ಯಾದಗಿರಿಯಲ್ಲಿ ನಾಟಿ ಕೋಳಿ ಬಾಡೂಟ, ನೆಲಮಂಗಲದಲ್ಲೂ ಕೂಡ ಹಾಕಿಸಲಾಗ್ತಾ ಇದೆ. ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಬೆಳಗಾವಿಯಲ್ಲಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದಾವಣಗೆರೆಯಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಮಾಸ್ ಲೀಡರ್ ಸಿದ್ದರಾಮಯ್ಯನವರು, ದೊಡ್ಡ ಅಭಿಮಾನಿ ಬಳಗ ಸಿದ್ದರಾಮಯ್ಯನವರು, ಅಹಿಂದ ನಾಯಕ. ಸೊ ಸಹಜವಾಗಿ ಒಂದು ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ರಾಜ್ಯದಲ್ಲಿ ಸುದೀರ್ಘವಾಗಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಆಳಿದಂಥ ಮುಖ್ಯಮಂತ್ರಿ ಅನ್ನುವಂಥ ಒಂದು ಗರಿಮೆ ಸಿಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ವಲ್ಲ, ಕರ್ನಾಟಕದ ರಾಜಕೀಯದಲ್ಲಿ ಇದೊಂದು ಇತಿಹಾಸನೇ. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ನೋಡ್ಕೊಳ್ಳೋಣ. ಸಿಎಂ ಸಿದ್ದರಾಮಯ್ಯನವರು ದೀರ್ಘಾವಧಿ ಸಿಎಂ ಎಂಬ ದಾಖಲೆಗೆ ಪಾತ್ರ ಆಗಿರುವಂಥದ್ದು. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಸದ್ಯ ಅವರೇ ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಅಂದರೆ ದಾಖಲೆಗೆ ಪಾತ್ರರಾಗಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸದ್ಯ ನಾಟಿ ಕೋಳಿ ಪಲಾವನ್ನು ಹಂಚಿ ಸಂಭ್ರಮವನ್ನು ಪಡ್ತಾ ಇರುವಂಥದ್ದು. ಸಿಎಂ ಮನೆ ಮುಂದೆ ನಾಟಿ ಕೋಳಿ ಪಲಾವ್ ಇರ್ಬೋದು ಹಾಗೂ ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಬರುವಂಥ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ನೆಚ್ಚಿನ ಪ್ರಿಯವಾದಂತಹ ನಾಟಿ ಕೋಳಿ ಪಲಾವ್ ಏನಿದೆ, ಇದನ್ನು ಬರುವಂತಹ ಎಲ್ಲರಿಗೂ ಕೂಡ ಕೊಡಲಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಮನೆ ಮುಂದೆ ಒಂದು ಬ್ಯಾನರ್ ಅನ್ನು ಹಾಕಿ ಅಹಿಂದ ಮೈಸೂರು ಅನ್ನುವ ನಿಟ್ಟಿನಲ್ಲಿ ನಾಟಿ ಕೋಳಿ ಪಲಾವ್ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ನೆರವೇರಿಸ್ತಾ ಇರುವಂಥದ್ದು. ಏನು, ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 2 ಬಾರಿ ಸಿಎಂ ಆಗಿದ್ರು. ಈ ಹಿಂದೆ 2013ರಲ್ಲಿ ಸುಮಾರು 5 ವರ್ಷಗಳ ಕಾಲ ಸಿಎಂ ಆಗಿದ್ರು. ನಂತರದಲ್ಲಿ 5 ವರ್ಷಗಳ ಬಳಿಕ ಈಗ 2ನೇ ಬಾರಿಗೆ ಸಿಎಂ ಆಗಿದ್ದು 2 ವರ್ಷಗಳನ್ನ ಈಗಾಗಲೇ ಕಂಪ್ಲೀಟ್ ಮಾಡಿರುವಂಥದ್ದು. ಸದ್ಯ ಈಗ ಆ ಹಿನ್ನೆಲೆಯಲ್ಲಿ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ರು ಅಂತೇಳಿ ಅವರು ಈ ಹಿನ್ನೆಲೆಯಲ್ಲಿ ಸಂಭ್ರಮವನ್ನು ಪಡ್ತಾ ಇರುವಂಥ ಈ ಬಗ್ಗೆ ಮಾತನಾಡಲಿಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಲಾಡು ಇರ್ಬೋದು, ನಾಟಿ ಕೋಳಿ ಪಲಾವ್ ಇರ್ಬೋದು, ಎಲ್ಲವನ್ನೂ ಕೂಡ ಹಂಚಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಅಭಿಮಾನಿಗಳು ನಮ್ಮ ಜೊತೆ ಮಾತಾಡ್ತೀನಿ. ಸರ್, ಮೈಸೂರಿನ ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಸಾಂಬಾರು ಮತ್ತು ಫಿಶ್ ಸಾಂಬಾರು ಅಂದರೆ ಭಾರಿ ಇಷ್ಟ. ಅವ್ರಿಗೆ ಇವತ್ತು ಏನು 2793 ದಿನ ದಾಖಲೆ, ದೇವರಾಜ ಅರಸು ಅವ್ರದ್ದು 92 ದಿನ, ಇವ್ರದ್ದು 93ನೇ ದಿವಸ ದಾಖಲೆ ಆಗಿದೆ. ಅವ್ರು ಇನ್ನೂ 5 ವರ್ಷ ಮುಂದುವರಿಲಿ ಅಂತ ನಮ್ಮ ಭಾವನೆ ಸರ್. ಈಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ಅವರ ಪರವಾಗಿ 5 ವರ್ಷ ಮುಂದುವರಲಿ ಅಂತ ಸಿಹಿ ಅಂತ ಇದ್ದೀರಿ, ದಾಖಲೆಗಳನ್ನ ಮುಗಿದ್ರು. ನಾಟಿ ಕೋಳಿ ಪಲಾವ್ ಯಾಕೆ? ಅವ್ರಿಗೆ ನಾಟಿ ಕೋಳಿ ಅಂದ್ರೆ ಇಷ್ಟ. ಸಾಹೇಬ್ರಿಗೆ ಅವ್ರ ಮೊದ್ಲಿಂದನೂ ಅಷ್ಟೇ ನಾಟಿ ಕೋಳಿ ಸಾಂಬಾರು ಮತ್ತೆ ಫಿಶ್ ಸಾಂಬಾರು ಅವ್ರಿಗೆ ಇಷ್ಟ. ಆದ್ರಿಂದ ನಾಟಿ ಕೋಳಿನೇ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಅಭಿಮಾನಿಗಳು ನಾಟಿ ಕೋಳಿ ಸಾಂಬಾರು ಪಲಾವ್ ಕೊಡ್ತಾ ಇದೆ. ಶಿವರಾಮ್ ಅವ್ರನ್ನು ಕೂಡ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಸಾಹೇಬ್ರಿಗೆ ಅಚ್ಚುಮೆಚ್ಚು ಇರೋದ್ರಿಂದ ನಾಟಿ ಕೋಳಿ ಪಲಾವ್ನ ಅಂತಿದ್ವಿ ಸರ್. ಈ ಒಂದು 700 ಜನಕ್ಕೆ ಅಂತಿದ್ವಿ. ಸುಮಾರು 700 ಜನಕ್ಕೆ ನಾವು ನಾಟಿ ಕೋಳಿ ಪಲಾವನ್ನ ಅಂತೀವಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯನ್ನು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಇನ್ನು ನೆಲಮಂಗಲದ ಬಳಿ ನಾಟಿ ಕೋಳಿ ಬಾಡೂಟವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿಂದನೂ ಕೂಡ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ನೋಡ್ಕೊಂಬರೋಣ. ಅವರು ಅಹಿಂದ ನಾಯಕ ಆಗಿರುವಂತ ಹಿನ್ನೆಲೆಯಲ್ಲಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಂತ ಹಿನ್ನೆಲೆಯಲ್ಲಿ ಇವತ್ತು ನಾಟಿ ಕೋಳಿ ಮುದ್ದೆ ಊಟವನ್ನ ಅರೇಂಜ್ ಮಾಡಿರುವಂತದ್ದು. ನಾವೀಗ ನೆಲಮಂಗಲದ ಭಕ್ತಯ್ಯ ಪಾಳ್ಯದಲ್ಲಿ ಇದ್ದೀವಿ. ಭಕ್ತಯ್ಯ ಪಾಳ್ಯದಲ್ಲೂ ಕೂಡ ಇವನು ಸುಮಾರು 2,500ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ನಾಟಿ ಕೋಳಿ ಸಾಂಬಾರ್ ಮತ್ತೆ ಮುದ್ದೆಯನ್ನು ಸಹ ಈಗಾಗಲೇ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಮುದ್ದೆಗಳನ್ನು ಸಹ ಮಾಡ್ತಾ ಇರುವಂತದ್ದು. ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸಹ ಕಲ್ಯಾಣ ಅನ್ನುವಂತ ನೇತೃತ್ವದಲ್ಲಿ ಈಗಾಗಲೇ ವ್ಯವಸ್ಥೆಗಳು ಸಹ ಮಾಡ್ಕೊಂತ ಇರುವಂತದ್ದು. ವೇದಿಕೆಯ ಹಿಂಭಾಗದಲ್ಲಿ ಎಲ್ಲ ಅಡಿಗೆಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯದ ನಾಯಕರು ಕೂಡ ಆಗಮಿಸುವಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. ಎಷ್ಟು ಜನರಿಗೆ ಈಗಾಗಲೇ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು? ನಾವು ಇವಾಗಲೇ 2,000 ಕೆಜಿ ನಾಟಿ ಕೋಳಿ ವ್ಯವಸ್ಥೆ ಮಾಡಿದೀವಿ. ಬರೋಂತ ಸಿದ್ದರಾಮಯ್ಯ ಅಭಿಮಾನಿಗಳು ಯಾರು ಹಸಿವಿನಿಂದ ಹೋಗಬಾರ್ದು. ಅವ್ರ ಯೋಚನೆ ಏನು ಅಂದ್ರೆ, ಕರ್ನಾಟಕ ಜನ ಯಾರು ಒಂದು ಹಸಿವಿನಿಂದ ಒಂದು ದಿವಸನೂ ಮನಗಬಾರ್ದು ಅಂತ ಅವ್ರ ಆಸೆ. ಹಂಗಾಗಿ ನಾವು ಇವತ್ತು ಅವ್ರು ಏನ್ ದೇವರಾಜ ಅರಸು ಅವ್ರನ್ನ ದಾಖಲೆನ ಬ್ರೇಕ್ ಮಾಡ್ತಾ ಇದ್ದಾರೆ. ಆ ಖುಷಿಯಿಂದ ನಾವೆಲ್ಲ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲ ನಾಟಿ ಕೋಳಿ ಔತಣ ಕೂಟ ಕಾರ್ಯಕ್ರಮ ಆಯೋಜಿಸಿದ್ದೀವಿ.
ಈಗ ಸುತ್ತಮುತ್ತಲಿನ ತಾಲೂಕಿನ ಜನರು ಕೂಡ ಬರ್ತಾರೆ. ಇಲ್ಲಿ ಎಷ್ಟು ಜನ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಮತ್ತೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ? ಎಲ್ಲ ಟೋಟಲ್ 8,000 ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ ಒಂದು 3,000-4,000 ಜನ ಆಗುವಷ್ಟು ರೇಷನ್ ಇದೆ. ಜನ ಜಾಸ್ತಿ ಆದ್ರೆ ಟೋಟಲ್ ಇನ್ನೂ 2,000-3,000 ಜನ ಹೆಚ್ಚಿಗೆ ಮಾಡ್ತೀವಿ. ಟೋಟಲ್ 8,000 ಜನಕ್ಕೆ ಇವತ್ತು ಈ ಕಾರ್ಯಕ್ರಮದ ನಾಟಿ ಕೋಳಿ ಔತಣ ಕೂಡ ಅರೇಂಜ್ ಮಾಡಿದ್ದೀವಿ. ಅಹಿಂದ ಯುವ ಘಟಕದಿಂದ ಮಾಡಿರುವಂತದ್ದು ಸಿದ್ದರಾಮಯ್ಯರು ಕೂಡ ಏನು ದಾಖಲೆಯನ್ನು ಮುರಿದಿದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಯಾವ ರೀತಿ ಖುಷಿ ಆಗ್ತದೆ? ಇವತ್ತು ಇಡೀ ಕರ್ನಾಟಕದಲ್ಲಿ ಏನು ದೇವರಾಜ ಅರಸು ಬಿಟ್ರೆ ನೆಕ್ಸ್ಟ್ ಅವರು ದಾಖಲೆ ಮಾಡೋದು ಸಾಮಾನ್ಯ ಇದಲ್ಲ. ಇದು ಅವರು ಕಡು ಬಡವರಿಂದ ಕಡು ಬಡತನದಿಂದ ಬಂದವರು, ಅವರು ಮೈಸೂರು ಭಾಗದಿಂದ ಬಂದವರು, ಹಳ್ಳಿಯಿಂದ ಏನು ಹಿನ್ನೆಲೆ ಇಲ್ದವ್ರು ಅವರು ಇವತ್ತು ಈ ಕರ್ನಾಟಕದ ಮುಖ್ಯಮಂತ್ರಿ ಆಗವ್ರೆ ಅಂದ್ರೆ ಅದು ನಮ್ಮ ಸಮಾಜ ಹಾಗೂ ಇಡೀ ಎಲ್ಲಾ ಸಮಾಜದವ್ರು, ಒಂದೇ ಸಮಾಜ ಅಂತ ಏನಿಲ್ಲ, ಎಲ್ಲ ಹಿಂದುಳಿದ ಸಮಾಜದವರೆಲ್ಲ ಸೇರ್ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ವೇದಿಕೆ ಕಾರ್ಯಕ್ರಮ ಕೂಡ ಇದೆ, ಸಿದ್ದರಾಮಯ್ಯ ಅವರಿಂದ ಬರುವಂತ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯರು ಎತ್ತಿದ್ರೆ ಸಿದ್ದರಾಮಯ್ಯ ಬತ್ತೀನಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಅವರು ನೈಟ್ ಕ್ಯಾನ್ಸಲ್ ಆಯ್ತು. ಇರೋದು ಅವ್ರಿಗೆ ಕಾರ್ಯಕ್ಕೆ ಬರೋರು. ಸಿದ್ದರಾಮಯ್ಯರಿಗೂ ಇನ್ವೈಟ್ ಮಾಡಿದ ಕಾರ್ಯಕ್ರಮಕ್ಕೆ ಅವರು ಬಹಳ ಖುಷಿ ಪಟ್ಟರು. ಮಾಡಿ ಆಯ್ತು, ಸಂತೋಷ ಅಂತ ಹೇಳಿದ್ರು. ಊಟ ಹಾಕಿ ಹೊಟ್ಟೆ ತುಂಬ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಈಗ ನಾವು ಸಾವಿರಾರು ಜನಕ್ಕೆ ಏನು ನಾಟಿ ಕೋಳಿ ಸಾರು ಮುದ್ದೆಯ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೀವಿ. ಹೆಚ್ಚುವರಿ ಜನ ಬಂದ್ರು ಕೂಡ ನಾವು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೀವಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ನೆಲಮಂಗಲದಿಂದ ಮನುಕುಮಾರ್ HK, News 18.